ಚಿರು, ಗುರು ಬಗ್ಗೆ ಹೇಳ್ತೀನಿ ಅಂತ ಎಲ್ಲರೂ ಇಲ್ಲಿ ಬರೋಕ್ಕೆ ಹೇಳಿದೆ. ಈಗ ನೋಡಿದ್ರೆ ಸೈಲೆಂಟಾಗಿ ನಿಂತಿಯಲ್ಲ, ಹೇಳೋ. ಚಿರು, ಗುರು ಸಿಕ್ಕನ್ನ ಎಲ್ಲಿದ್ದಾನೆ ಹೇಳು. ಸಾರಿ ಅಣ್ಣ, ಇಲ್ಲ. ಅಣ್ಣ ಇಲ್ಲಿಲ್ಲ, ಕೆಲಸ ಬಂತು ಅಂತ ಅಬ್ರಾಡ್ ಹೋಗಿದ್ದಾನೆ. ಗುರು ನನಗೂ ಹೇಳ್ದಂಗೆ ಫಾರಿನ್ಗೆ ಹೋಗಿದ್ದಾರಾ? ಅಂದರೆ ಅವ್ರು ಸತ್ತಿಲ್ವಾ? ಒಂದು ವೇಳೆ ಏನಾದರೂ ಬದುಕಿದ್ರೆ ಚಿರು ಹತ್ರ ನನ್ನ ಬಗ್ಗೆ ಎಲ್ಲ ಸತ್ಯನೂ ಹೇಳಿದಾರಾ? ಅಥವಾ ಚಿರು ನಮಗೆ ಬೇಜಾರು ಮಾಡಬಾರ್ದು ಅಂತ ಸುಳ್ಳು ಹೇಳ್ತಿದ್ದಾನ? ಏನೂ ಗೊತ್ತಾಗ್ತಿಲ್ವಲ್ಲಪ್ಪ. ಏನು ಹೇಳ್ತಾ ಇದೀಯ ಚಿರು? ಗುರು ಅಲ್ಲಿರೋದು ಬೇಡ ಅಂತ ವಾಪಸ್ ಕರೆಸಿದ್ದು ನೀನೇ ತಾನೆ. ಈಗ ನೋಡಿದ್ರೆ ಮತ್ತೆ ವಾಪಸ್ ಫಾರಿನ್ಗೆ ಹೋಗಿದ್ದಾನೆ ಅಂತ ಹೇಳ್ತಿದ್ಯಲ್ಲ. ಹಾಂ, ಅದು ಏನೋ ಅರ್ಜೆಂಟ್ ಕೆಲಸ, ಇಂಪಾರ್ಟೆಂಟ್ ವರ್ಕ್ ಬಂತು ಅಂತ ಹೇಳಿ ಸಡನ್ನಾಗಿ ಹೊರಟನಂತೆ. ಚಿರು, ಗುರು ಫಾರಿನ್ಗೆ ಹೋಗಿದ್ದಾನೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಅಣ್ಣನೇ ಫೋನ್ ಮಾಡಿದ್ದ. ಏನೋ? ಹಾಂ, ಅದು ಅಬ್ರಾಡಲ್ಲಿ ಅರ್ಜೆಂಟಾಗಿ ಕೆಲಸ ಬಂತು ಅಂತ ಬಂದಿದ್ದೀನಿ. ಇಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ, ಸೊ ಮನೆಯವ್ರಿಗೆಲ್ಲ ನೀನೇ ತಿಳಿಸು ಅಂತ ಹೇಳ್ದೆ. ನಾನು ಏನಕ್ಕೆ ಅಲ್ಲಿ ಹೋದೆ, ಬಂದ್ಬಿಡು ಅಂತ ಹೇಳಿದೆ. ಅವನು ಇಲ್ಲ, ಬಿಸ್ನೆಸ್ ಇಂಪ್ರೂವ್ ಮಾಡೋ ಕಮಿಟ್ಮೆಂಟ್ ಇದೆ, ಮುಗಿಸ್ಕೊಂಡು ಬರ್ತೀನಿ, ಮನೆಯವ್ರನ್ನೆಲ್ಲ ಮ್ಯಾನೇಜ್ ಮಾಡು ಅಂತ ಹೇಳ್ದೆ. ನೀವು ಏನು ಗಾಬರಿ ಆಗಬೇಡಿ, ಆರಾಮಾಗಿರಿ. ಹೋಗಲಿ ಬಿಡು ಚಿರು, ಅವ್ರು ಎಲ್ಲಿರ್ತಾರೋ ಅಲ್ಲೇ ಸಂತೋಷವಾಗಿರಲಿ. ನಾನಂತೂ ಅವ್ರನ್ನ ಮಾತಾಡ್ಸೋದಕ್ಕೆ ಹೋಗಲ್ಲ, ಅವ್ರನ್ನ ನೋಡೋದಕ್ಕೂ ಹೋಗಲ್ಲ. ಅವ್ರಿಗೆ ಯಾವಾಗ ಮಾತಾಡಿಸ್ಬೇಕು ಅನಿಸುತ್ತೋ, ನನ್ನನ್ನು ನೋಡಬೇಕು ಅನಿಸುತ್ತೋ ಬರಲಿ. ನನಗೆ ಮಗು ಆಗಲ್ಲ ಅನ್ನೋ ಬೇಜಾರಿಗೆ ಯಾರಿಗೂ ಹೇಳ್ದೆ ಫಾರಿನ್ಗೆ ಹೊರಟೋಗಿದ್ದಾರೆ. ಹೋಗ್ಲಿ ಬಿಡು, ಇದಕ್ಕೆಲ್ಲ ನಾನೇ ಕಾರಣ. ಹೋಗಲಿ ಬಿಡಿ ಅದಕ್ಕೆ, ನಿಮ್ದಲ್ದಿರೋ ತಪ್ಪಿಗೆ ನೀವು ಹೇಗೆ ಕಾರಣ ಆಗ್ತೀರಾ? ಏನೋ ಕೆಟ್ಟಗಳಿಗೆ ಆಗೋಯ್ತು ಬಿಡಿ. ಗುರು ಮತ್ತೆ ಫಾರಿನ್ಗೆ ಹೋಗಿರೋದು ನಿಜ ಆಗಿದ್ರೆ ಅದ್ರ ಹಿಂದೆ ಸೌಂದರ್ಯ ಕೈವಾಡ ಏನಾದರೂ ಇರ್ಬೋದಾ? ಇವಳೇ ಏನೋ ಪ್ಲ್ಯಾನ್ ಮಾಡಿ ಗುರುನ ಮತ್ತೆ ಫಾರಿನ್ಗೆ ಕಳಿಸಿರ್ಬೋದಾ?